ಸಾಮಾನ್ಯವಾಗಿ ಮನುಷ್ಯರು ಸಸ್ಯಾಹಾರ ಮಾಂಸಾಹಾರ ಸೇವಿಸಿ ಬದುಕ್ತಾರೆ. ಆದರೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಉಗುರಗೋಳ ಗ್ರಾಮದ ಯುವಕನೊಬ್ಬ ಕಳೆದ 10 ವರ್ಷಗಳಿಂದ ಕೇವಲ ಸೊಪ್ಪು ಮತ್ತು ಸೌದೆಗಳನ್ನೇ ಆಹಾರವಾಗಿ ಸೇವಿಸಿ ಬದುಕುತ್ತಿರುವುದು ಅಚ್ಚರಿ ಮೂಡಿಸಿದೆ. ಈ ಆಧುನಿಕ ಟಾರ್ಜನ್ನ ಹೆಸರು ಬೋಡನ್ ಖಾನ್ ಹೊಸ್ಮನಿ, 34 ವರ್ಷ. ಕಳೆದ ದಶಕದಿಂದ ಸಾಮಾನ್ಯ ಜನಸಂಪರ್ಕದಿಂದ ದೂರ ಉಳಿದು ಸವದತ್ತಿ ಸಮೀಪದ ಹೆಗ್ಗೊಳ್ಳ ಗುಡ್ಡ ಪ್ರದೇಶದಲ್ಲಿ ಮಂಗನಂತೆ ಜೀವನ ನಡೆಸುತ್ತಿದ್ದಾನೆ. ಗುಡ್ಡಗಾಡಿನಲ್ಲಿ ಸಿಗುವ ವಿವಿಧ ಸೊಪ್ಪು ತಪ್ಪಲನ್ನೇ ಮೃಷ್ಟಾನ್ನದಂತೆ ಸೇವಿಸುತ್ತಿರುವ ಈತ ಅಪರೂಪಕ್ಕೆ ಮಾತ್ರ ಟೀ ಅಥವಾ ಯಾವಾಗಲೂ ಒಂದು ಬಾರಿ ಆಹಾರ ಸೇವನೆ ಮಾಡ್ತಾನಂತೆ. ಅದನ್ನು ಹೊರತುಪಡಿಸಿ ಅನ್ನದ ಮುಖವನ್ನೇ ನೋಡಲು ಆಗುವುದಿಲ್ಲ ಎಂಬುದು ಬೋಡನ್ ಖಾನ್ ಹೇಳಿಕೆ. ಆಶ್ಚರ್ಯವೇನೆಂದರೆ, ಕೇವಲ ಸೊಪ್ಪು ತಿಂದೇ ಬದುಕುತ್ತಿದ್ದರೂ ಸೊಂಪಾದ ದೇಹಾಕೃತಿ, ಸಿಕ್ಸ್ ಪ್ಯಾಕ್, ಕಟ್ಟು ಮಸ್ತಾದ ಶರೀರ ಹೊಂದಿರುವ ಈತ ಸಂಪೂರ್ಣ ಆರೋಗ್ಯವಾಗಿಯೇ ಇದ್ದು ಸಾಕಷ್ಟು ಲವಲವಿಕೆಯಿಂದ ದಿನಚರಿ ನಡೆಸುತ್ತಿದ್ದಾನೆ. ದುಡಿಯಬೇಕು ಅನಿಸಿದಾಗ ಗಾರೆ ಕೆಲಸ ಮಾಡುವುದು, ಉಳಿದ ಸಮಯದಲ್ಲಿ ಗುಡ್ಡ ಪ್ರದೇಶದಲ್ಲಿ ವಾಸವೇ ಈತನ ಜೀವನ ಶೈಲಿ. ಈ ವಿಚಿತ್ರ ಬದುಕಿನ ಹಿಂದೆ ಕಾರಣವೇನು ಎಂಬ ಪ್ರಶ್ನೆಗೆ ಬೋಡನ್ ಖಾನ್ ನೀಡುವ ಉತ್ತರ ಮತ್ತಷ್ಟು ಕುತೂಹಲ ಕೆರಳಿಸುತ್ತದೆ. ಮನೆಯವರು ಮದುವೆಗೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಬಂದ ಈತ ಕಳೆದ 10 ವರ್ಷಗಳಿಂದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಆರಂಭಿಸಿದ್ದಾನೆ. ಪ್ರತಿದಿನ ಸೊಪ್ಪು ಸೇವಿಸಿ ನಿತ್ಯ ಯೋಗಾಸನ ಅಭ್ಯಾಸ ಮಾಡುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗುವುದಿಲ್ಲ ಎನ್ನುವುದು ಈತನ ನಂಬಿಕೆ. ಮಂಗಗಳು ಸೊಪ್ಪು ತಿಂದು ಇಷ್ಟು ಆರೋಗ್ಯವಾಗಿದ್ದರೆ ನಾವೇಕೆ ಪ್ರಯೋಗ ಮಾಡಬಾರ್ದು ಎಂಬ ಆಲೋಚನೆಯೇ ತನ್ನ ಜೀವನವನ್ನು ಈ ದಾರಿಗೆ ತಂದು ನಿಲ್ಲಿಸಿದೆ ಎಂದು ಬೋಡನ್ ಖಾನ್ ಹೇಳ್ತಾನೆ. ಒಂದು ಕಡೆ ಪೌಷ್ಟಿಕ ಆಹಾರ ಸೇವಿಸುತ್ತಿದ್ದರೂ ಬಿಪಿ, ಶುಗರ್ನಂತಹ ಸಮಸ್ಯೆಗಳಿಂದ ಜನ ಆಸ್ಪತ್ರೆ ಸೇರುತ್ತಿರುವ ಇಂದಿನ ದಿನಗಳಲ್ಲಿ ಕಳೆದ 10 ವರ್ಷಗಳಿಂದ ಕೇವಲ ಸೊಪ್ಪು ತಿಂದೇ ಬದುಕುತ್ತಿರುವ ಬೋಡನ್ ಖಾನ್ ವೈದ್ಯ ಲೋಕಕ್ಕೂ ಸವಾಲಾಗಿ ಪರಿಣಮಿಸಿದ್ದಾನೆ. ಒಟ್ನಲ್ಲಿ ನಿತ್ಯ ಯೋಗಾಸನ ಮತ್ತು ವಿಭಿನ್ನ ಜೀವನ ಶೈಲಿಯಿಂದ ಬದುಕುತ್ತಿರುವ ಈ ಯುವಕನ ಜೀವನ ನಿಜಕ್ಕೂ ಅಚ್ಚರಿಯೇ ಸರಿ. ಅಣ್ಣ ಹೆಂಗ್ ಬದುಕಾತಿ? ಏನ್ ಎಲ್ಲಿ ತಪ್ಲಾತಿದ್ರೆ ರುಚಿ ಕೊಡತ್ತಾ? ರುಚಿ ಕೊಡ್ತೈತ್ರಿ. ತಪ್ಲ ರುಚಿ ಭಾಳ್ರಿ. ನಾ ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತ್ರಿ. ನಾ ಊರು ಬಿಟ್ಟು ಎಲ್ಲಿ ಹೋಗುದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ. ನನಗೆ ಅಲ್ಲಿ ಊರಾಗ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದ್ರು. ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರಿ ಏನು ಆಗೋದಿಲ್ಲ ರೀ. ತಪ್ಲಕ್ಕೆ ಏನಾಗೋಲ್ಲ ರೀ. ಯಾರು ಬೇಕಾದ್ರೆ ತಿಂದ್ರಿ ನಡೀತೈತೆ ಸರ್. ಹೌದಾ? ಹ್ಞೂ ರೀ. ಯಾವಾಗಿಂದ ತಿನ್ನಾಕತ್ತಿ? ನಾ 10 ವರ್ಷ ಆತು ಇಲ್ಲೇ ಇದ್ರಿ ಸರ. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲೇ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನ್ರಿ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ರಿ. ಯಾರು ಭೇಟಿ ಆಗೋಲ್ರಿ ನಾನು. ಹೆಂಗ್ ನಿನಗೆ ಹೆಂಗ್ ತಿನ್ಬೇಕಂತ ಹೆಂಗ್ ಅನಿಸ್ತಿದನ? ಮಂಗ್ಯಾ ನೋಡಿ ತಿನ್ನಾಕ್ ಕಲ್ತೇನ್ರಿ ನಾನು. ರುಚಿ ಭಾಳ ಹತ್ತಾತ. ಊಟ ಆತಿ ಬಿಟ್ಬಿಟ್ಟೇನ್ರಿ ನಾನು. ತಪ್ಲಾನ ತಿನ್ನಾತೇನೆ ಸರ್. ಈಗ ತಂದೆ ತಾಯಿ ಅವ್ರದು ನಿಂಗೆ ಮದುವೆದು ಮಾಡ್ಬೇಕು ಅಂತ ಅಂದಾರ. ನಾ ಮಾಡ್ಕೋದಿಲ್ಲ. ನನ್ಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತಿ ನನಗ್ರಿ. ನಾ ಊರು ತಿರ್ಗಾಡಕ್ ಮನ್ಸು ಬರಲ್ಲ. ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗ್ ಆಕೈತ್ರಿ ನನ್ಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನ್ರಿ ನಾನು. ಇಲ್ಲೇ ಒಟ್ಟು ಏನು ಬರೀ ಸಿಕ್ಕಿದ ತಪ್ಲ ತಿಂತ ಎಷ್ಟ್ ತರ ತಪ್ಲ ತಿಂತಾರೆ? 80 ಥರ ತಪ್ಪಲಿ ಸರ್. ಈಗ ಮನೆಗೆ ಅದು ಬಾ ಅಂದ್ರೆ ಏನು ಹೊಕ್ಕಿರಿ? ಮನೆಗೆ ಬರ್ಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ. ಯಾರು ಬರುದಿಲ್ಲ ನನ್ನ ಕಡೆ. ಬರಾಕ್ ಹೋಗ್ಬೇಡ ಅಂತ ಹೇಳೇನ್ರಿ. ಯಾರು ಬೇಕಾದಾರ? ಅಪ್ಪ ಅವ್ವ ಎಲ್ಲ ಇದಾರ? ಯಾರು ಅದ? ನಮ್ಮ ಅವ್ವ ಅಷ್ಟ ಅದ. ನಮ್ಮ ಅಪ್ಪ ಇಲ್ರಿ. ಯಾರಿಗ್ ಬರ್ಬೇಡ ಅಂತ ಹೇಳೇನ್ರಿ ನಾನು. ನಾ ಇಲ್ಲೇ ಇರೋಂಗ್ ಆಕತಿ. ಇಲ್ಲೇ ಇರ್ತೇನಿ. ಯಾರು ಕರ್ಯಾಕ್ ಹೋಗ್ಬ್ಯಾಡ್ರಿ ಅಂತ ಹೇಳೇನ್ರಿ. ಯಾರು ಬರುದಿಲ್ರಿ. ಏನ್ ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರ ರೊಕ್ಕಾತಿ ಬೇಕಂದ್ರ ನನ್ಗೆ ಎದಕ್ಕಾರ ದವಾಖಾನಿಗೆ ಐತ್ರಿ. ಎಲ್ಲಾರ ಒಬ್ಬೊಬ್ರು ಗೋಂಡಿ ಕೆಲಸ ಕರಿತಾರ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನ್ಗೆ ಅರ್ಬಿಗೆ, ಹಣ್ಣಿಗೆ, ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನ್ಗಷ್ಟು. ಅದನ್ನ ಮಾಡ್ತಾರೆ. ಬಿಟ್ಟು ಉಳಿದ ಟೈಮ್ದಾಗೆಲ್ಲ ಇಲ್ಲಿ ಎಲ್ಲ ಚಳಿಗಾಲ ಐತ್ಲ ಹೆಂಗಿರ್ತಾರೆ? ನಾನ್ ತಪ್ಲ ತಿಂದ್ರ ಚಳಿ ಹತ್ತಲ್ಲ. ಥಂಡಿ ಅತಿ ಹತ್ತುದಿಲ್ರಿ ತಪ್ಲಕ್ರಿ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರ. ಥಂಡಿ ಪಂಡಿ ಹತ್ತುದಿಲ್ರಿ ತಪ್ಲ ತಿಂದ್ರಿ. ನನಗೂ ಏನಾಗ್ರಿ. ತಪ್ಲ ತಿಂದ್ ಚಳಿ ಅತಿ ಹತ್ತುದಿಲ್ರಿ. ಥಂಡಿ ಹತ್ತಲ್ಲ. ಏನಾಗೋದಿಲ್ರಿ. ನಾ ಹೋಗುದಿಲ್ರಿ. ಏನಾರ ಗೋಂಡಿ ಕೆಲ್ಸ ಯಾರು ಕರೆದ್ರ ಅಂದ್ರ ನಾನ್ ರೊಕ್ಕ ಬೇಕಾದಂದ್ರ ಅಷ್ಟ ಹೋಗ್ತೇನ್ರಿ. ಅವ್ರ ಫೋನ್ ನಂಬರ್ ಕೊಟ್ಟೇನ್ರಿ. ನಾ ಮೊದ್ಲೇಕ್ ಎಲ್ಲಾರು ಫೋನ್ ಐತಿ. ಫೋನ್ ಹಚ್ಚಾರ್ರಿ. ಯಾರು ಅದಕ್ಕೆ ಅವಾಗ ಹೋಗಿರ್ತೇನೆ. ಫೋನ್ ಹಚ್ಚಾರ್ರಿ. ಆಕೈತ್ರಿ. ಇಲ್ಲಿ ತಂಪಿಗೆ ಕೆಲಸ ಮಾಡಿ ದಡಿಕಿಗ್ರಿ ತಾನಾಗ್ಲಿ ತೇಗ್ ಬರೋದ್ರಿ. ನಾ ಎದಕ್ಕಾಗೈತಿ ನಾವ್ದಿಗೆ ಡಾಕ್ಟರ್ ಸವದತ್ತಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ದವಾಖಾನೆ ಹೋಗಿನ್ರಿ. ತಾನಾಗ್ಲಿ ಎದಾಗ ಉಸಲ್ ಬರೋದ್ರಿ. ಎದಕ್ಕಾಗೈತಿ ನೋಡನ್ರಿ. ನಾ ತಪ್ಲ ತಿಂತೇನೆ ನೋಡ್ರಿ ಅಂತ ಕೇಳ್ರಿ. ಆ ಡಾಕ್ಟರ್ಗೆ ಆ ಬಾಡಿ ಗಿಡಿ ಎಲ್ಲ AC ಎಲ್ಲ ಚೆಕ್ ಮಾಡಿದ್ರಿ.
ಅವ್ರು ರೊಕ್ಕ ಕೊಡಾಕ ರೊಕ್ಕ ತಗೊಂಡಿಲ್ರಿ ನನಗೆ ಗುಳಿಗೆ ಐತಿ ಹಂಗೆ ಕೊಡಾತ್ರ AC ಚೆಕ್ ಮಾಡಿರಿ ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿರಿ ಎದಕ್ಕೆ ಆಕೈತೆ ಅಂತ ಕೇಳಿರಿ ನಾನು ಆ ತಂಪಿಗೆ ಆಕೈತೆ ಅಂತಂದ್ರಿ ಅವ್ರು ಮತ್ತು ಕೆಲಸ ಮಾಡೋದಕ್ಕೆ ತಂಪಿಗೆ ಆಗೈತೆ ಅಂತ ಹೇಳಿರಿ ತಪ್ಲಿಕ್ಕೆ ಏನಾಗೋಲ್ಲ ಅಂತ ಹೇಳಿ ಕಳ್ಸಿದ್ರಿ ನನಗೆ ಅವ್ರ ದವಾಖಾನಿಗೆ ಹೋದ್ನಿ ಅಂದ್ರಿ ನಾನು ರೊಕ್ಕಾತಿ ತೊಗೋದ್ರಿ ನಾವು ಡಾಕ್ಟರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತಲ್ರಿ ಮತ್ತು ಹೊಸಲ್ ಕಲಾಬಂದ್ ಡಾಕ್ಟ್ರ್ ಅಲ್ಲಿ ಹೋಗ್ಕೇನ್ರಿ ನಾನು ಕಾಜಿ ಡಾಕ್ಟರ್ ಕಡೆ ರೀ ಅವರು ರೊಕ್ಕ ತಗೋದಿಲ್ರಿ ನಾನು ಚರ್ಮಕ್ಕೆ ಏನಾರು ತೆರೆದನು ಅದನ್ನು ಅವ್ರದ್ದು ಹೊಸಲ್ ಕಲಾಬನ್ ಡಾಕ್ಟರ್ದಾನ್ರಿ ಕಾಜಿ ಡಾಕ್ಟರ್ ಅವ್ರ ಹತ್ತಿ ರೊಕ್ಕ ತಗೋದಿಲ್ರಿ ಅವ್ರ ಕಂಪ್ಯೂಟರ್ ಚೆಕ್ ಮಾಡಿ ಗುಳಿಗೆ ಕ್ರೀಮ್ ಕೊಟ್ಟು ಹಂಗೆ ಕಳಿಸ್ತಾರೆ ಒಂದು 4 ವರ್ಷದಿಂದ ತಿನ್ನೋದ್ರಿಂದ ಏನಾಗಂಗಿಲ್ಲ. 4 ವರ್ಷದಿಂದ ಏನಾಗೋದಿಲ್ರಿ. ತಮ್ಮ ಹೆಸರು ಬುಡಾನ್ ರೀ. ವಿನೋದ್ ಕುಲ್ಕರ್ KMM ನ್ಯೂಸ್ ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम मन भाए आराधना।